ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದ ನಂತರ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಭೀಮನ ಅಮಾವಾಸ್ಯೆಯನ್ನು ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯಂದು ಆಚರಣೆ ಮಾಡಲಾಗತ್ತೆ. ಈ ಭೀಮನ ಅಮಾವಾಸ್ಯೆಯ ದಿನ ಪಾದ ಪೂಜೆಗಿಂತನೂ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದು ಬಹಳನೇ ಶ್ರೇಷ್ಠ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದ ನಂತರ ನಿಮ್ಮ ಪತಿಯ ಪಾದದ ಪೂಜೆಯನ್ನು ಕೂಡ ನೀವು ಮಾಡ್ಬೋದು. ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಯಜಮಾನರ ಹಣೆಗೆ ನೀವು ಕುಂಕುಮನ ಇಡಿ. ಆನಂತರ ಅವ್ರ ಕೈಯಿಂದ ನೀವು ಕೂಡ ಅರಿಶಿನ ಕುಂಕುಮವನ್ನು ಇಡಿಸ್ಕೊಂಡು ಹೂವನ್ನು ಮುಡ್ಕೊಳ್ಳಿ. ಅನಂತರ ನೀವು ವ್ರತದ ದಾರವನ್ನು ಕೈಗೆ ಕಟ್ಕೊಳ್ಬೇಕಾಗತ್ತೆ. ವ್ರತದ ದಾರವನ್ನು ಮೊದಲೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಾಗ 2 ದಾರವನ್ನು ತಯಾರು ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅನಂತರ ನೀವು ನಿಮ್ಮ ಯಜಮಾನರ ಕೈಗೆ ಕಟ್ಟಬೇಕು. ಅನಂತರ ಅವ್ರ ಕೈಲಿ ನೀವು ಕೂಡ ಕಂಕಣವನ್ನು ಕಟ್ಸ್ಕೋಬೇಕಾಗತ್ತೆ. ಅನಂತರ ನೀವು ಪಾದ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಬೇಕು. ಅಗಲವಾಗಿರುವಂಥ ತಟ್ಟೆ ತೊಗೋಬೇಕು. ಅದರಲ್ಲಿ ಪೂರ್ತಿಯಾಗಿ ಅವರ ಪಾದ ಇಡಿಸೋವಂತಹ ತಟ್ಟೆಯನ್ನು ತಗೊಂಡು ಅದರೊಳಗಡೆ ಪಾದವನ್ನು ನೀಟಾಗಿ ಹಿಮ್ಮಡಿ ನೆನೆಯೋ ಹಾಗೆ ಪಾದವನ್ನು ತೊಳಿಬೇಕು. ಸುಮ್ಮನೆ ಕಾಲಿನ ಮುಂಭಾಗ ಮಾತ್ರ ನೆನೆಯೋ ಹಾಗೆ ತೊಳೆಯೋದಲ್ಲ, ಪೂರ್ತಿ ಹಿಮ್ಮಡಿ ನೆನೆಯೋ ರೀತಿ ಪಾದವನ್ನು ತೊಳೆದು ಅನಂತರ ಒಂದು ಬಟ್ಟೆಯಿಂದ ಆ ಪಾದವನ್ನು ಒರೆಸ್ಕೊಳ್ಳಿ. ಅನಂತರ ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಡಿ. ನಾನು ಈಗಾಗಲೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಶಿವ ಹಾಗೆ ಪಾರ್ವತಿಯ ಸಂಕೇತವಾಗಿ 2 ಜೋಡಿ ದೀಪಗಳನ್ನು ಇಟ್ಟು ಆ ಜೋಡಿ ದೀಪಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ನಾವು ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಮುಂದೇನೂ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ವ್ರತವನ್ನು ಅಂತ. ಉಪವಾಸವನ್ನು ಇರೋರು ಉಪವಾಸ ಇರ್ಬೋದು. ಉಪವಾಸ ಇರೋ ಶಕ್ತಿ ಇಲ್ಲ ಅಂತನವರು ಪರವಾಗಿಲ್ಲ, ಉಪವಾಸ ಇಲ್ಲದೇನೂ ಕೂಡ ಈ ಪೂಜೆಯನ್ನು ಮಾಡ್ಬೋದು. ಇವಾಗ ಪಾದಗಳಿಗೆ ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಟಿದ್ದಾಯಿತು. ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡಿ ಅನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಕೂಡ ಮಾಡಿ. ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಪಾದ ಪೂಜೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತಾರೆ. ಹಾಗೆ ಜೋಡಿ ದೀಪಗಳನ್ನು ಇಟ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆಚರಣೆ ಮಾಡ್ತಾರೆ. ಇನ್ನು ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳು 2 ಮಣ್ಣಿನಿಂದ ಮಾಡಿರುವಂಥ ಗೊಂಬೆಗಳನ್ನು ಪೂಜೆ ಮಾಡ್ತಾರೆ. ಅಥವಾ ಗುಂಡು ಕಲ್ಲಿಗೆ ಈ ರೀತಿ ಅರಿಶಿಣದ ಕೊಂಬನ್ನು ಕಟ್ಟಿ ಒಳ್ಳೆ ಗಂಡ ಸಿಗಲಿ ಅಂತಲೂ ಕೂಡ ಪೂಜೆಯನ್ನು ಮಾಡ್ತಾರೆ. ಪೂಜೆ ಎಲ್ಲ ಆದ ನಂತರ ಅಕ್ಷತೆನ ನಿಮ್ಮ ಯಜಮಾನರ ಕೈಗೆ ಕೊಟ್ಟು ಅನಂತರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳ್ಳಿ. ಅನಂತರ ಅವರೇನಾದರೂ ಅವರ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ಇಸ್ಕೊಳ್ಳಿ. ಅಂದರೆ ದುಡ್ಡಾಗಿರ್ಬೋದು ಅಥವಾ ಏನಾದರೂ ಗಿಫ್ಟ್ ಆಗಿರ್ಬೋದು. ಒತ್ತಾಯಪೂರ್ವಕವಾಗಿ ಏನೋ ದುಡ್ಡು ಸಿಗುತ್ತೆ ಅಥವಾ ಗಿಫ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಅನಂತರ ಪೂಜೆ ಎಲ್ಲ ಆದ ನಂತರ ಮನೇಲಿ ಏನಾದರೂ ಸಿಹಿ ಮಾಡಿದರೆ ಅದನ್ನು ಅವ್ರಿಗೆ ತಿನ್ನಿಸಿ. ಹಾಗೆ ನೀವು ಕೂಡ ಅವ್ರ ಕೈಲಿ ತಿನ್ನಿಸ್ಕೊಳ್ಳಿ. ಸ್ವೀಟ್ ಆಗಿರ್ಬೋದು, ಅಂಗಡಿಯಿಂದ ತಂದಿರೋದೇ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಾಡಿರೋದೇ ಆಗಿರ್ಬೋದು. ಎಲ್ಲ ಪೂಜೆ ಮುಗಿದ ನಂತರ ದೃಷ್ಟಿ ಆರತಿಯನ್ನು ತೆಗಿಬೇಕು. ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಅರಿಶಿನ ಹಾಗೆ ಸುಣ್ಣವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕೆಂಪು ನೀರನ್ನು ಮಾಡಿಕೊಂಡು ಅದ್ರ ಮೇಲೆ 2 ದೀಪಗಳನ್ನು ಇಟ್ಕೊಂಡು ಆರತಿಯನ್ನು ಮಾಡಬೇಕಾಗತ್ತೆ. ದೇವ್ರಿಗೆ ಮಾಡಿರೋವಂಥ ಆರತಿಯನ್ನು ಮನುಷ್ಯರಿಗೆ ಮಾಡಬಾರ್ದು. ಹಾಗೆ ಮನುಷ್ಯರಿಗೆ ಮಾಡಿರೋವಂಥ ಆರತಿಯನ್ನು ದೇವರಿಗೆ ಮಾಡಬಾರ್ದು. ದೇವರಿಗೆ ಮಾಡುವಂಥ ಆರತಿಗೆ ಅರಿಶಿನ ಹಾಗೆ ಕುಂಕುಮವನ್ನು ಹಾಕಿದ್ರೆ ಮನುಷ್ಯರಿಗೆ ಮಾಡುವಾಗ ಅರಿಶಿನ ಹಾಗೆ ಸುಣ್ಣವನ್ನು ಹಾಕಬೇಕಾಗತ್ತೆ. 3 ಸಲ ಆರತಿಯನ್ನು ತೆಗೆದು ಹಾಗೆ ತಲೆಯಿಂದ ಕಾಲಿನವರೆಗೂ ನೀವಾಳಿಸಿ 3 ಸಲ. ಅನಂತರ ದೃಷ್ಟಿ ಬಟ್ಟನ ಗಂಡಸರಿಗೆ ಬಲಭಾಗದ ಹುಬ್ಬಿಗೆ ಇಡಬೇಕು. ಅನಂತರ ಆರತಿ ಮಾಡಿರುವಂಥ ನೀರನ್ನು ಮನೆ ಮುಂದೆ ಬಾಗಿಲತ್ರ ಅಡ್ಡವಾಗಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯ ದಿನ ಪತಿಯ ಪಾದದ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ನಾನು ಮೊದಲೇ ಹೇಳಿದಾಗೆ ಆ ಭೀಮನ ಅಮಾವಾಸ್ಯೆಯ ದಿನ ಪಾದ ಪೂಜೆಗಿಂತನೂ ಕೂಡ ಮುಖ್ಯವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕು. ಅದೇ ಸಂಪ್ರದಾಯ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.